ಸರ್ ಅದೇ ಪೊಲ್ಯೂಷನ್ ಬೋರ್ಡ್ ಅವ್ರು ಹೇಳ್ತಾವ್ರೆ ಇದು ಆಸಿಡ್ ನೀರಲ್ಲ ಯಾವ್ದು ಗ್ಯಾರೇಜ್ ನೀರು ಅಂತ ಹೇಳ್ತಾರೆ. ಯಾರು ನಂಬ ನಾವು ಬೇಕಾದ್ರೆ ಅವ್ರು ಹೇಳಿರೋ ವಿಡಿಯೋ ಐತೆ. ಗ್ಯಾರೇಜ್ ನೀರು ಅಂತ ಹೇಳ್ತಾರೆ, ಡೀಸೆಲ್ ಅಂತ ಹೇಳ್ತಾರೆ. ಸಾಕ್ಷಿ ಬೇಕಲ್ವಾ ನಮ್ಗೆ? ಏನ್ ಗೊತ್ತಾ, ಈಗ ಬಂದಿರ್ತಕ್ಕಂಥ ಏನ್ ಭಾಸ್ಕರ್ ಹೇಳ್ತೀನಿ, ಮೇಲ್ನೋಟಕ್ಕೆ ಇಲ್ಲಿ ಬರ್ತಿದಂಗೆ ಆಸಿಡ್ ನೀರು ಅಂತ ಗೊತ್ತಾಗುತ್ತೆ. ಆ ಸ್ಮೆಲ್ ಯಾಕಂದ್ರೆ ನಿಜನೇ ಸುಳ್ಳಾಗಲ್ಲ. ಆಸಿಡ್ ನೀರು ಅಂತ ಗೊತ್ತಾಗುತ್ತೆ. ಅದನ್ನ ಯಾವ್ದೋ ವಾಶ್ ಮಾಡ್ಬಿಟ್ಟು ತುಂಬ್ಕೊಂಡ್ಬಂದು ಇಲ್ಲಿ ಹಾಕ್ಬಿಟ್ಟು ಹೋಗಿದ್ದಾರೆ. ಯಾವ್ದೋ ವೆಹಿಕಲ್ ಅಲ್ಲಿ ತಗೊಂಡ್ ಟ್ಯಾಂಕರ್ ಅಲ್ಲಿ ಬಿಟ್ಟು ಹೋಗಿದ್ದಾರೆ. ಅದು ಮೇಲ್ನೋಟಕ್ಕೆ ವಾಸ್ತವಿಕವಾಗಿ ಅದೇ ಕಾಣಿಸುತ್ತೆ. ಹೌದಲ್ವಾ ಸರ್? ಇದು ನಮ್ದು ಅಭಿಪ್ರಾಯ ಇದೆ. ಇದೇ ಮಾತ್ರ ಪೊಲ್ಯೂಷನ್ ಬೋರ್ಡ್ ಏನ್ ಹೇಳಿದ್ರು ಗೊತ್ತಾ ಸರ್? ಇದು ಯಾವ್ದೋ ಗ್ಯಾರೇಜ್ ನೀರು ಡೀಸೆಲ್ ನೀರು ಬಿಡ್ರಿ ಅಂತ ಹೇಳ್ತಾರೆ. ನಾವ್ ಹೆಂಗ್ ನಿಮ್ನ ನೀವು ರಿಪೋರ್ಟ್ ಮಾಡಿಸಿ ಅಂತ ಹೇಳ್ತಾರೆ, ಟೆಸ್ಟ್ ಮಾಡಿಸಿ ಅಂತ ಹೇಳ್ತಾ ಇದೀವಿ. ಇದಕ್ಕೋಸ್ಕರ ನೋಡಿ ಅವ್ರೇನ್ ರಿಪೋರ್ಟ್ ಕೊಡ್ತಾರೆ, ನಿಮ್ ರಿಪೋರ್ಟ್ ಏನ್ ಬಂದಿದೆ ನಾವು ಒಂದು ರಿಪೋರ್ಟ್ ಮಾಡಿಸ್ತೀವಿ. ಅದಕ್ಕೋಸ್ಕರ ಕೇಳ್ತಾ ಇರೋದು. ಹಾ ಕೇಳಿ ಸರ್. ಅವ್ರ ಕಡೆ ಕಮ್ಯುನಿಕೇಶನ್ ಮಾಡ್ಕೊಂಡು ಅವ್ರು ಏನು ಯಾವ ಥರ ನಮ್ಮ ಹೇಳ್ತಾರ ನೋಡ್ಕೊಂಡು ನಾವು ಇದ್ರ ಮೇಲೆ ಇದು ಮಾಡ್ತೀವಿ. ಆಮೇಲೆ ನೀವು ಹೇಳಿದ್ರಲ್ಲ ಗುಮಾನಿ ಮೇಲೆ ಒಂದು ಮಾಡ್ತೀವಿ ಸರ್. ಮೊನ್ನೆ ನಾನೇ ಹೋಗಿ ಭಾನುವಾರ ಅದು ಕೂಡ FIR ಮಾಡ್ತೀನಿ ಸರ್. ಅಲ್ಲಿ ಕಂಪ್ಲೇಂಟ್ ಲಾಕ್ ಮಾಡಿ ಅದ್ರ ಜೊತೆಗೆ ರಿಪೋರ್ಟ್ ಮಾಡಿಸ್ಬಿಟ್ಟು ವಾಟರ್ ಟೆಸ್ಟಿಂಗ್ ರಿಪೋರ್ಟ್ ತಗೊಂಡಾಗಿ ಒಂದು ಕೊಡಿ. ನಾವು ಅದನ್ನ ಕೇಳ್ತಾ ಇರೋದು. ಯಾಕಂದ್ರೆ ಪೊಲ್ಯೂಷನ್ ಬೋರ್ಡ್ ಡೀಸೆಲ್ ನೀರು ಅಂತಾರೆ. ಯಾವ ನಂಬ ನಾವು ಅದೇ ನಮ್ಗೆ ಅವ್ರ ಮೇಲೆ ನಂಬಿಕೆ ಇಲ್ಲ. ಪೊಲ್ಯೂಷನ್ ಬೋರ್ಡ್ ಅಧಿಕಾರಿಗಳ ಮೇಲೆ ನಂಬಿಕೆ ಇಲ್ಲ ನಮ್ಗೆ. ನಾವು ಪೊಲೀಸ್ನವ್ರು ಕೊಡ್ಬೇಕಂದ್ರೆ ಅವ್ರಿಗೆ ಒಂದು ಲೆಟರ್ ಇಟ್ಟು ಒಂದು ಸಾಕ್ಷಿ ಮುಖಾಂತರ ನಾವು ಕೊಡ್ಬೇಕಲ್ವಾ? ಅಲ್ಲ, ನಾವು ಈ ಕಡೆ ಲಾಸ್ಟ್ ಇವಾಗ ಅರಳಿ ಕಡೆ ಹೋಗ್ತೀವಲ್ಲ, ಮೇಡಮ್ ಫೋನ್ ಇವಾಗ ಅವರು ಡೀಸೆಲ್ ಒಂದು ಅದಕ್ಕೆ ಅವ್ರ ಕಡೆಯಿಂದ ಒಂದು ರಿಪೋರ್ಟು ನಿಮ್ಮ ಕಡೆಯಿಂದ ಒಂದು ರಿಪೋರ್ಟ್ ಮಾಡ್ರಿಂದ ನಾವು ಇಷ್ಟೆಲ್ಲ ಒತ್ತಡ ಮಾಡ್ತಿರೋದು ಅಷ್ಟೇ. ಸರ್ ಡೀಸೆಲ್ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಕೊಟ್ಟರೆ ಏನು ಮಾಡೋಣ? ಅದಕ್ಕೋಸ್ಕರ ಇಷ್ಟೆಲ್ಲ ನಾವು ಮಾಡಿಸ್ತೀವಿ, ನೀವು ಮಾಡಿಸ್ರಿ. ಸರ್ಕಾರ ಲೆಕ್ಕದಾಗ ಹೆಂಗೆ ಬರ್ತದೆ ನಾವು ಮಾಡಿಸಿದ್ವಿ. ಕ್ಯಾರಿ ಮಾಡಿ ಒಂದು ಕಂಪ್ಲೇಂಟ್ ಕೊಡೋಣ, ಆಯಿತಾ? ಅವಾಗ ಒಂದು ತಡೆಯೋದಕ್ಕೆ ವ್ಯವಸ್ಥೆ ಮಾಡೋಣ. ಯಾಕಂದರೆ ಟ್ಯಾಂಕರ್ಗಳೆಲ್ಲ ಬಿಟ್ಟು ಇದೆ ಅಂತಲ್ಲ, ಫ್ಯಾಕ್ಟ್ರಿ ವಾಟರ್ ವೇಸ್ಟ್ ವಾಟರ್ಸೆಲ್ಲ ತುಂಬ್ಕೊಂಡ್ಬಿಡ್ತಾರೆ. ಏನು ಸೆಪ್ಟಿಕ್ ಟ್ಯಾಂಕ್ಗಳಲ್ಲಿ ಎಲ್ಲ ಪ್ರೈವೇಟ್ ವೆಹಿಕಲ್ಸ್ನ ಕಂಟ್ರೋಲ್ ಮಾಡಿದ್ರೆ ಎಲ್ಲ ಸರ್ ಹೋಗುತ್ತೆ. ನಮ್ಮಲ್ಲಿ ಒಂದು ಮನವಿ ಏನು ಅಂದರೆ, ಪಂಚಾಯಿತಿ ಕಡೆಯಿಂದ ದಯವಿಟ್ಟು ಪಟ್ಟಣ ಪಂಚಾಯಿತಿ ಕಡೆಯಿಂದ ಇಲ್ಲಿ ತುಂಬ ಗಾಡಿಗಳು ಹೋಗ್ತವೆ. ದಯವಿಟ್ಟು ಒಂದು ಲೈಟ್ ವ್ಯವಸ್ಥೆ, ಒಂದು ಕ್ಯಾಮ್ರಾ ವ್ಯವಸ್ಥೆ ಮಾಡಿ ಸರ್. ಆಗುತ್ತೆ ನಿಮಗೆ ಸರ್. ನಾನು ಹೇಳೋದೊಂದು ಮನವಿ ಅಂದ್ಕೊಳ್ಳಿಲ್ಲ ಸರ್, ಮನವಿ ಮಾಡ್ತಾ ಇದೀವಿ ನಾವು. ನಮ್ಮ ಗಮನಕ್ಕೆ CC ಕ್ಯಾಮ್ರಾ ಒಂದು ವ್ಯವಸ್ಥೆ ಮಾಡಿ, ಒಂದು ಲೈಟ್ ವ್ಯವಸ್ಥೆ ಮಾಡಿ. ಗೊತ್ತಾಯ್ತು, ಇದು ತುಂಬಾ ನಿರ್ಜನವಾದ ಪ್ರದೇಶ. ಹೌದಿಗೆ ಗಾಡಿಗಳು ಸಂಜೆ ಅಣ್ಣ ನಿರ್ಜನ ಇಲ್ಲ. ಯಾಕಂದ್ರೆ ಇಲ್ಲಿ ಇಂಡಸ್ಟ್ರಿಯಲ್ ಆದ ನಂತರ ಮುಂಚೆ ನೀವು ಹೇಳ್ದಂಗೆ ಜನ ಕಡಿಮೆ ಇತ್ತು. ಈಗ ಗಂಟೆಗೆ 150ರಿಂದ 200 ಗಾಡಿ ಪಾಸ್ ಆಗ್ತವೆ. ಹಾಗಾಗಿ ದಯವಿಟ್ಟು ಇಲ್ಲಿ ಬೇರೆ ತರ ಆಕ್ಸಿಡೆಂಟ್ ಇದೊಂದು ಮತ್ತೊಂದು ಆಗುತ್ತೆ. ಅದು ಸಂಬಂಧಪಟ್ಟಂಗೆ ದಯವಿಟ್ಟು ಅದೊಂದು ಕ್ಯಾಮ್ರಾ ವ್ಯವಸ್ಥೆ ಮಾಡಿಸಿ ಪಂಚಾಯತಿ ವ್ಯವಸ್ಥೆ ಕಡೆಯಿಂದ. ಮಾತಾಡಿ ಸಾಹೇಬ್ರ ಹತ್ರ ಮಾತಾಡಿ. ಇಲ್ಲ ಅದಕ್ಕೂ ಇಲ್ಲ ಬಿಡ್ರಿ, ಅದೇ ಮಾತಾಡಿದ್ರೆ ಎಲ್ಲೆಲ್ಲಿ ಅವಶ್ಯಕತೆ ಇರೋ ಕಡೆಗಳೆಲ್ಲ ಕ್ಯಾಮ್ರಾ ಹಾಕ್ಸಿ ಅಂತ ಇಲ್ಲ ಹಾಕ್ಸಿ ಬಿಡಿ ಸರ್. ನಮ್ಮ ಪಂಚಾಯತಿ ಕಡೆಯಿಂದ ಒಂದು CC ಕ್ಯಾಮ್ರಾ ಹಾಕ್ತೀವಿ. ಮತ್ತೆ ಲೈಟ್ಗಳು ಎಲ್ಲೆಲ್ಲಿ ಹೋಗಿದಾವೋ ಅಲ್ಲಲ್ಲಿ ಸರ್. ಆಮೇಲೆ ಇದೊಂದು ಮಾಡ್ತೀವಿ. ಮತ್ತೆ ಇದು ಒಂದು ಇಲ್ಲಿ ಮುಂದೆ ಬಿಡ್ತಿದೆಯಲ್ಲ, ಅದು ಆಕ್ಚುಲಿ ಎಷ್ಟು ಏನಾದ್ರು ಬರುತ್ತೋ ಇಲ್ಲ ನಿಮ್ಮ ಕಂಟ್ರೋಲ್ ಬರುತ್ತೋ ಗೊತ್ತಿಲ್ಲ ನಮಗೆ. ಅದನ್ನೊಂದು ಮಾಡಿ. ಈಗ ಮುಂದೆ ಹೋದ ಅಲ್ಲಿ ಬಿಡ್ತೀರಿ ಸರ್, ಟರ್ನಿಂಗ್ ಅಲ್ಲಿ ತಾನೆ? ಹೌದು ಸರ್. ಅಲ್ಲಿ ಒಂದು ಎಲ್ಲ ಕಡೆ 4 ಕಡೆಯಿಂದ ಬರೋ ಗಾಡಿಗಳು ಕ್ಯಾಮ್ರಾ ಮಾಡಿಸಿ. ಕ್ಯಾಮ್ರಾ ಒಂದು ಲೈಟ್ ವ್ಯವಸ್ಥೆ ಇದೆ, ಕ್ಯಾಮ್ರಾ ವ್ಯವಸ್ಥೆ ಮಾಡಿಸಿ. ರಸ್ತೆಗಳಿಗೆ ನಾವು ಸ್ಟೇಷನ್ ಕೂಡ ಗಮನ ಬರಲ್ಲ ಅನ್ನಂಗಿದ್ರೆ ಬೇಕಾದ್ರೆ ನಾವು ಸಂಬಂಧಪಟ್ಟಂಗೆ ಪೊಲೀಸ್ ಅಧಿಕಾರಿಗಳು ನಮ್ಮ ಕಡೆ ಯಾಕಂದರೆ ನಾವು ಎಲ್ಲ ಕೋಆರ್ಡಿನೇಟರ್ಗೆ ಎಲ್ಲರೂ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಅವ್ರಿಗೂ ಕೊಟ್ಬಿಟ್ಟು ನಾವು ಕ್ಯಾಮ್ರಾ ಅಲಾಟ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಮಾಡಿಸಿ ಬರ್ತೀನಿ, ನಮ್ಮ ಆಫೀಸ್ ಹತ್ರ ಬರ್ತೀನಿ. ಒಂದು ಬಾಟ್ಲ್ ತೊಗೊಂಡ್ರ